ಗ್ಲಾಸ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ರೆ ಈ ತರ ಡಾರ್ಕ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ ನೋಡಿ. ಅಂದ್ರೆ ಬ್ಲ್ಯಾಕ್ ಆಗಿ ಕಾಣುತ್ತೆ ಬ್ಲ್ಯಾಕ್ ಗ್ಲಾಸ್ ತರ ಕಾಣುತ್ತೆ. ಸನ್ ಗ್ಲಾಸ್ ತರ ಆಗುತ್ತೆ. ಟೆಂಪ್ರೇಚರ್ ಎಷ್ಟಿರುತ್ತೆ ಅಷ್ಟು ಡಾರ್ಕ್ ಆಗುತ್ತೆ. ಆಪ್ಟಿಕಲ್ಸ್ ಅಲ್ಲಿ ಯಾವ್ಯಾವ ತರದ್ದು ಲೆನ್ಸಸ್ಗಳನ್ನ ಮಾಡ್ಕೊಡ್ತೀರಾ? ಇನ್ ಕೇಸ್ ಯಾರಾದ್ರೂ ಬಂದು ನೋಡಿ, ಇದು ನಾರ್ಮಲ್ ವೈಟ್ ಲೆನ್ಸಸ್. ಮುಂಚೆ ಎಲ್ಲ ಜಾಸ್ತಿ ಇದೆ ಬರ್ತಿದೆ ಇದು ವೈಟ್. ಓಕೆ. ಏನಂದ್ರೆ ಪವರ್ ಗ್ಲಾಸಸ್ ಅಲ್ಲಿ 3-4 ತರ ವೆರೈಟೀಸ್ ಬರುತ್ತೆ. ಈಗೆಲ್ಲ ಮ್ಯಾಕ್ಸಿಮಮ್ ಮುಂಚೆ, ಅದಕ್ಕಿಂತ ಮುಂಚೆ ವೈಟ್ ಆದ್ಮೇಲೆ ಆಂಟಿ ಗ್ಲೇರ್ ಬರ್ತದೆ. ಆಂಟಿ ಗ್ಲೇರ್ ಅದ್ ಬಿಟ್ರೆ ಬ್ಲೂ ಕಟ್ ಲೆನ್ಸಸ್ ಬರುತ್ತೆ. ಸರಿ. ಅದಾದ್ಮೇಲೆ ಫೋಟೋಕ್ರೊಮ್ಯಾಟಿಕ್ ಬರುತ್ತೆ. ಇದು ಹೆಂಗೆ ಅಂದ್ರೆ ಫೋಟೋಕ್ರೊಮ್ಯಾಟಿಕ್ ಅಂದ್ರೆ ಬಿಸಿಲು ಹೋದಾಗ ಹಿಂಗೆ ಡಾರ್ಕ್ ಆಗುತ್ತೆ. ನಾವು ತುಂಬಾ ಬಿಸಿಲಲ್ಲಿ ಗ್ಲಾಸ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂದ್ರೆ ಈ ತರ ಡಾರ್ಕ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ ನೋಡಿ. ಅಂದ್ರೆ ಬ್ಲ್ಯಾಕ್ ಆಗಿ ಕಾಣುತ್ತೆ, ಬ್ಲ್ಯಾಕ್ ಗ್ಲಾಸ್ ತರ ಕಾಣುತ್ತೆ, ಸನ್ ಗ್ಲಾಸ್ ತರ ಆಗುತ್ತೆ. ಟೆಂಪ್ರೇಚರ್ ಎಷ್ಟಿರುತ್ತೆ ಅಷ್ಟು ಡಾರ್ಕ್ ಆಗುತ್ತೆ. ಬಿಸಿಲು ಹೆಂಗ್ ಬೀಳುತ್ತೆ ನೋಡಿ, ಕ್ಲಿಯರ್ ವೈಟ್ ಇರೋದು ಮಧ್ಯ ಕಲರ್ ಬರುತ್ತಲ್ವಾ, ಹೌದು, ಹಂಗೆ ಫುಲ್ ಕಲರ್ ಬರುತ್ತೆ. ಪೂರ್ತಿ ಬ್ಲ್ಯಾಕ್ ಆಗಿ ಬರುತ್ತೆ. ಸೇಮ್ ನಾವು ಒಂದು ಸನ್ ಗ್ಲಾಸ್ ಯೂಸ್ ಮಾಡ್ತೀವಲ್ಲ, ಸನ್ ಗ್ಲಾಸ್ ಮಾಡ್ತೀವಲ್ಲ ಆ ತರ ಬರುತ್ತೆ. ಇದು ವೈಟ್ ಲೆನ್ಸ್ ಅಲ್ಲಿ ಏನಂದ್ರೆ ಪವರ್ ಮಾತ್ರ ಇರುತ್ತೆ. ಈಗ ಸಿಸ್ಟಮು ಲೈಟ್ ಇವೆಲ್ಲ ರಿಫ್ಲೆಕ್ಟ್ ಆಗುತ್ತೆ, ಪಾಸ್ ಆಯ್ತಾ ಇದೆ ಅಲ್ವಾ ನೋಡಿ, ಲೆನ್ಸ್ ಇಂದ ಪಾಸ್ ಆಯ್ತಾ ಇದೆ. ಹೌದು, ಲೆನ್ಸ್ ಇಂದ ಪಾಸ್ ಆಯ್ತಾ ಇದೆ. ಇದ್ರಲ್ಲಿ ಬ್ಲೂ ಕಟ್ ಲೆನ್ಸಸ್ ಅಲ್ಲಿ ಪಾಸ್ ಆಗಲ್ಲ. ಇವಾಗ ಕಣ್ಣುಗಳೆಲ್ಲ ಹೋಗೋದು ಮೇನ್ ಆಗಿ ಸ್ಟ್ರೈನ್ ಆಗದೆ ಇರಬೇಕು ಅಂದ್ರೆ ಬ್ಲೂ ಕಟ್ ಲೆನ್ಸಸ್ ಹಾಕೋಬೇಕು. ಮೊಬೈಲ್ ಇಂದ ಆಮೇಲೆ ಸಿಸ್ಟಮು ಇದೆಲ್ಲ ರಿಫ್ಲೆಕ್ಷನ್ ಆಗಲ್ಲ. ಇದು ನಿಮ್ಗೆ ಬ್ಲೂ ಕಟ್ ಲೆನ್ಸಸ್. ಇದು ನಾರ್ಮಲ್ ಆಂಟಿ ಗ್ಲೇರ್ ಅಲ್ಲಿ ಕಟ್ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಕಟ್ ಆಗಲ್ಲ ನೋಡಿ, ಪಾಸ್ ಆಯ್ತಾ ಇದೆ ಅಲ್ವಾ ಲೈಟ್. ಹೌದು, ಪಾಸ್ ಆಗ್ತಿದೆ. ಇದು ಆಂಟಿ ಗ್ಲೇರ್ ಲೆನ್ಸಸ್ ನೋಡಿ, ಲೆನ್ಸ್ ಒಳಗಡೆಯಿಂದಾನೆ ಬ್ಲೂ ರೈಸ್ ಕಾಣುತ್ತೆ. ಅದೇ ಬ್ಲೂ ಕಟ್ ಲೆನ್ಸಸ್ ಅಲ್ಲಿ ನಿಮಗೆ ಕಾಣಲ್ಲ, ಅದು ಲೆನ್ಸ್ ಮೇಲೆ ಅವಾಯ್ಡ್ ಆಗೋದು. ಲೆನ್ಸ್ ಅಲ್ಲೇ ತಡೆದುತ್ತೆ, ನಮ್ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ, ಫಿಲ್ಟರ್ ಮಾಡಿ ಕೊಡುತ್ತೆ. ಸೊ ಇವಾಗ ಇದು ಈ ತರ ಇರುತ್ತಲ್ವಾ, ಈ ತರ ಇರೋದನ್ನ ನಾವು ಯಾವ ಫ್ರೇಮ್ ಸೆಲೆಕ್ಟ್ ಮಾಡ್ತೀವಿ, ಈಗ ನೀವು ಯಾವ ಫ್ರೇಮ್ ಸೆಲೆಕ್ಟ್ ಮಾಡ್ತೀರಾ ಈ ತರ ಇರುತ್ತೆ ಲೆನ್ಸಸ್. ನೀವು ಯಾವ ತರ ಫ್ರೇಮ್ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಈ ತರ ಮಿಷಿನ್ ಅಲ್ಲಿ ಹಾಕಿ ಫಿಟ್ ಮಾಡಿ ಕೊಡ್ತೀವಿ. ಮಾಡಿ ಯಾವ ಕಸ್ಟಮೈಸ್ ಮಾಡ್ತೀರಾ, ಯಾವ್ದೇ ತರ ಫ್ರೇಮ್ ಮಾಡಿದ್ರು, ಯಾವ್ದೇ ಕಸ್ಟಮರ್ ಯಾವ್ದೇ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡ್ರು ಆ ತರ ಅವ್ರಿಗೆ ಸೂಟ್ ಆಗೋ ಪವರ್ ಅದೆಲ್ಲ ಮಾಡಿ ಕೊಡ್ತೀವಿ. ಅಂದ್ರೆ ಇವಾಗ ನಾವು ಯಾವ್ದು ಪವರ್ ಅಲ್ಲಿ ಸೆಲೆಕ್ಷನ್ ಮಾಡಿ ಆ ಪವರ್ ಅಲ್ಲಿ ನಾವ್ ಇವಾಗ ಬ್ಲೂ ಕಟ್ ಕೇಳಿದ್ರೆ ಬ್ಲೂ ಕಟ್ ಸಿಗುತ್ತೆ, ವಿತ್ ಆಂಟಿ ಗ್ಲೇರ್ ಬೇಕಂದ್ರೆ ಆಂಟಿ ಗ್ಲೇರ್ ಸಿಗುತ್ತೆ, ಇಲ್ಲ ಫೋಟೋಕ್ರೊಮ್ಯಾಟಿಕ್ ಬೇಕಂದ್ರೆ ಫೋಟೋಕ್ರೊಮ್ಯಾಟಿಕ್ ಸಿಗುತ್ತೆ. ಸರ್, ಮತ್ತೆ ಇದೆಲ್ಲ ಫ್ರೇಮ್ ಆಯ್ತು, ತರ ಫ್ರೇಮ್ ಮಾಡ್ತೀವಲ್ಲ, ಇದು ಈ ತರ ಫ್ರೇಮ್ಸ್ ನೀವು ಯಾವ್ದೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇರೋದ್ರಲ್ಲಿ ನಿಮ್ಗೆ ಕಸ್ಟಮೈಸ್ ಮಾಡಿ ನಿಮ್ ಪವರ್ ಫಿಟ್ ಮಾಡಿ ಕೊಡ್ತೀವಿ. ಇನ್ ಕೇಸ್ ಇದ್ರಲ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಬರುತ್ತಲ್ಲ, ಆ ತರದ್ದು ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಈ ತರ ಬರುತ್ತೆ. ಓಕೆ, ಡೈಲಿ ಬರುತ್ತೆ, ಮಂತ್ಲಿ ಬರುತ್ತೆ, ಇಯರ್ಲಿ ಬರುತ್ತೆ. ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಡೈಲಿ ಹಾಕೋಬಹುದಾ? ಡೈಲಿ ಡಿಸ್ಪೋಸಬಲ್ ಇದು, ಯೂಸ್ ಅಂಡ್ ಥ್ರೋ. ಅಂದ್ರೆ ಇದು ಕಾಸ್ಟ್ಲಿ ಬೀಳುತ್ತೆ ಡೈಲಿ ಲೆನ್ಸಸ್. ಇಯರ್ಲಿ ತಗೊಂಡ್ರೆ ಕಮ್ಮಿ ಬೀಳುತ್ತೆ. ನಾವು ಅದನ್ನ ಯಾವ ತರ ಯೂಸ್ ಮಾಡೋದು? ಎಲ್ಲ ಒಂದೇ ತರ. ಇದು ತಿಂಗಳಿಗೆ 30 ಲೆನ್ಸ್ ಬಿಸಾಕ್ಬೇಕಾಗತ್ತೆ ಯಾವ್ದು ಯೂಸ್ ಮಾಡಿ. ಅದಾದ್ರೆ ಒಂದೇ ಲೆನ್ಸ್ ನ 1 ಇಯರ್ ಪೂರ್ತಿ ಮಡಿಕೋಬೇಕು. ಅದನ್ನ ಯಾವ ತರ ಯೂಸ್ ಮಾಡೋದು? ಮಾರ್ನಿಂಗ್ ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಮಾರ್ನಿಂಗ್ ಹಾಕೊಂಡು ಹಾಕೊಳ್ಳೋದು ಹೇಳ್ಕೊಡ್ತೀವಿ, ತೆಗಿಯೋದು ಹೇಳ್ಕೊಡ್ತೀವಿ. ಅಂದ್ರೆ ನೀವು ಫ್ರೀ ಆಗಿ ಟ್ರೈನಿಂಗ್ ಕೊಡ್ತೀವಿ? ಅದೆಲ್ಲ ಫ್ರೀ ಆಗಿ ಟ್ರೈನಿಂಗ್. ಯಾವ ತರ ಯೂಸ್ ಮಾಡೋದು ಅಂತ ನಮ್ಮಲ್ಲಿ ಲೆನ್ಸಸ್ ತಗೊಂಡಾಗ ನಾವು ಮಾಡ್ಕೊಡ್ಲೇಬೇಕಾಗತ್ತೆ. ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ನಿಮ್ ಕಾಂಟ್ಯಾಕ್ಟ್ ಲೆನ್ಸಸ್ ಆಗ್ಲಿ ಏನೇ ಪವರ್ ಗ್ಲಾಸಸ್ ಇಮಿಡಿಯೇಟ್ ಸಿಗುತ್ತೆ ನಿಮ್ಗೆ. ಇರ್ತಕ್ಕಂಥ ಫ್ರೇಮ್ ಗಳೆಲ್ಲ ಬಂದು ಇದೆಲ್ಲ ಸನ್ ಗ್ಲಾಸಸ್. ಇದು ಪೋಲರೈಡ್ ಸನ್ ಗ್ಲಾಸಸ್ ನೋಡಿ. ಈಗ ಪಿಕ್ಚರ್ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ಲಾಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಶಾರ್ಕ್ ಕಾಣುತ್ತೆ, ತೆಗೆದ್ರೆ ನೋಡಿ ಕಾಣಲ್ಲ. ಅದೇನಂದ್ರೆ ಪೋಲರೈಸ್ ಲೆನ್ಸಸ್ ನಿಮ್ಗೆ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ. ಗ್ಲಾಸ್ ಅಲ್ಲಿ ಮಾತ್ರ ಆ ಶಾರ್ಕ್ ಫಿಶ್ ಕಾಣುತ್ತೆ. ಇಲ್ಲ ಅಂದ್ರೆ ಆಮೇಲೆ ರಿಮೂವ್ ಮಾಡಿದ್ರೆ ರಿಫ್ಲೆಕ್ಷನ್ ಗೆ ಕಾಣಲ್ಲ, ಶಾರ್ಕ್ ಫಿಶ್ ಕಾಣಿಸ್ತಲ್ಲ. ಗ್ಲಾಸ್ ಹಾಕೊಂಡ್ರೆ ಕಾಣುತ್ತೆ. ಇದನ್ನ ಪೋಲಾರ್ ಲೆನ್ಸ್ ಅಂತ ಕರೀತಾರೆ. ಪೋಲರೈಸ್ ಅಂತ ಲೆನ್ಸಸ್ ಕರೀತಾರೆ. ಪೋಲರೈಸ್ ಅಂತ ಸನ್ ಗ್ಲಾಸ್. ಇದು ಏನ್ ಲೈಟ್ ಬರುತ್ತೆ ಅದನ್ನೆಲ್ಲ ತಡೆಯುತ್ತೆ. ರಿಫ್ಲೆಕ್ಷನ್ ಲೈಟ್, ಸನ್ ಲೈಟ್ ರಿಫ್ಲೆಕ್ಸ್ ಆಗುತ್ತೆ. ಇವೆಲ್ಲ ಮಾಮೂಲಿ ಪವರ್ ಗ್ಲಾಸಸ್ ಫ್ರೇಮ್ಸ್. ಇವಾಗ ಯಾರಾದ್ರೂ ಕಸ್ಟಮರ್ ಬಂದು ಸನ್ ಗ್ಲಾಸ್ ಗೆನೆ ಅದು ಮಾಡ್ಕೊಡ್ತೀವಿ. ಸೇಮ್ ಇದೇ ತರ ವಿತ್ ಪವರ್ ಸನ್ ಗ್ಲಾಸ್ ಬೇಕಂದ್ರೆ ಡಾರ್ಕ್ ಲೆನ್ಸಸ್ ಇದ್ರೆ ನಿಮ್ಗೆ ವಿತ್ ಪವರ್ ಬರುತ್ತೆ. ಈಗ ಅದು ಮಾಡಿದೀವಿ. ಕಸ್ಟಮರ್ಸ್ ಚಾಯ್ಸ್ ಅವ್ರಿಗೆ ಡಾರ್ಕ್ ಬೇಕಾಗಿತ್ತು,
ವಿತ್ ಪವರ್ ಡಾರ್ಕ್ ಸನ್ ಗ್ಲಾಸ್ ಏನಿದೆ ಸನ್ಗ್ಲಾಸ್ ನೀವೇ ನಿಮ್ ಶಾಪ್ ಅಲ್ಲಿ ಕಸ್ಟಮೈಸ್ ಮಾಡಿರೋ ವಿತ್ ಪವರ್ ಸನ್ ಗ್ಲಾಸಸ್ ನೋಡಿದವ್ರಿಗೆ ಸನ್ ಗ್ಲಾಸ್ ತರ ಕಾಣುತ್ತೆ ಆದ್ರೆ ನಾರ್ಮಲ್ ಫೋನ್ ಹಾಕೊಳಕ್ಕಾಗಲ್ಲ ಅಂದ್ರೆ ನಾವ್ ಯಾರು ಯೂಸ್ ಮಾಡಕ್ಕಾಗಲ್ಲ ಯಾರು ಟೆಸ್ಟೆಡ್ ಇರುತ್ತೆ ಅವರೇ ಯೂಸ್ ಮಾಡಿ ಬೇರೆಯವ್ರು ನೋಡಿದವ್ರಿಗೆ ಏನಾಗುತ್ತೆ ಸನ್ ಗ್ಲಾಸ್ ತರ ಅದು ಪೋಲರೈಸ್ ಬರಲ್ಲ ಇದು ಪೋಲರೈಸ್ ಬರಲ್ಲ ಬರುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ನಾವು ಯಾವ ತರ ಪ್ರೈಸ್ ಮೇಲೆ ತಗತಿ ಇದು ಕಸ್ಟಮೈಸ್ ಕಲರ್ ಲೆನ್ಸಸ್ ಆಂಬರ್ ಮ್ಯಾಟಿಕ್ ನೈಟ್ ಗೆ ನೈಟ್ ರೇಡ್ ನೈಟ್ ವಿಷನ್ Night ಯಾರು light ಹೋಗ್ತಾರೆ? Night red ಆಪೋಸಿಟ್ ಲೈಟ್ಸ್ ರಿಫ್ಲೆಕ್ಟ್ ಆಗಲ್ಲ ಸರ್ ಇವಾಗ ಈ ತರ ಗ್ಲಾಸಸ್ ಗಳಲ್ಲಿ ಒಂಥರ ನೋಡಿ ಇದು ಪ್ಲೈನ್ ವೈಟ್ ಲೆನ್ಸ್ ಬಂದ್ರೆ ಈ ತರ ಬರುತ್ತೆ ಇದಕ್ಕೆ ನಾವು ಟಿಂಟೆಡ್ ಲೆನ್ಸಸ್ ಆರ್ಡರ್ ತಗೊಂಡು ಮಾಡ್ಕೊಟ್ಟು ಈಗ ಇದು ಪ್ಲೈನ್ ವೈಟ್ ಇದು ಟಿಂಟೆಡ್ ಇದು ಫುಲ್ ಡಾರ್ಕ್ ಕಸ್ಟಮರ್ಗೆ ಏನ್ ಕಲರ್ ಬೇಕು ಆ ತರ ಮಾಡ್ಕೊಟ್ಟು ಓ ಇಲ್ಲಿದೆಯಲ್ಲ ಇದು ಬೈಫೋಕಲ್ ಲೆನ್ಸಸ್ ಆಫ್ಟರ್ 40 ಬೈಫೋಕಲ್ ಅಂತ ಬರುತ್ತೆ ರೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ ಅದು ರೀಡಿಂಗ್ ನಿಮ್ಗೆ ಇಲ್ಲಿ ನೋಡಿದಾಗ ನಿಮ್ಗೆ ರೀಡಿಂಗ್ ಕ್ಲಾರಿಟಿ ಇಲ್ಲ ಇಲ್ಲಿ ಡಿಸ್ಟೆನ್ಸ್ ಈ ಸರ್ಕಲ್ ಇಲ್ದೇನು ಮಾಡ್ಬೋದು ಅದು ಪ್ರೋಗ್ರೆಸಿವ್ ಲೆನ್ಸಸ್ ಅಂತಾರೆ ಪ್ರೋಗ್ರೆಸಿವ್ ಲೆನ್ಸ್ ಎಲ್ಲಾ ಲೆನ್ಸಸ್ ಗಳು ಕೂಡ ನಿಮ್ ಸ್ಟೋರ್ ಅಲ್ಲೇ ಸಿಗುತ್ತೆ ಎಲ್ಲ ಲೆನ್ಸಸ್ ಜೊತೆ ಬ್ರ್ಯಾಂಡ್ ಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಕಮ್ಮಿ ಸಿಗುತ್ತೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಲೆನ್ಸಸ್ ಬೇಕಾದ್ರೂ ಸಿಗುತ್ತೆ ನೋಡಿ ಇದು ಪ್ರೋಗ್ರೆಸಿವ್ ವಿತ್ ಬ್ಲೂ ಕಟ್ ಲೆನ್ಸ್ ಈ ನಾರ್ಮಲ್ ಅಲ್ಲಿ ವೈಟ್ ಲೆನ್ಸಸ್ ಅಲ್ಲಿ ನಿಮ್ಗೆ ಸೆಗ್ಮೆಂಟ್ ಕಾಣುತ್ತೆ ಅಲ್ವಾ ಹೌದು ಕಾಣುತ್ತೆ ಸರ್ಕಲ್ ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಇಲ್ಲಿ ಕಾಣಲ್ಲ ಇದು ಪ್ರೋಗ್ರೆಸಿವ್ ಲೆನ್ಸಸ್ ರೀಡಿಂಗ್ ಇಂಟರ್ಮೀಡಿಯೇಟ್ ಡಿಶ್ 3 ವಿಷನ್ ಬರುತ್ತೆ 3 ವಿಷನ್ ಇದರಲ್ಲಿ ಬೈಫೋಕಲ್ ಅಲ್ಲಿ 2 ಬರುತ್ತೆ ಒಂದು ಅರ್ಥ ಆಗ್ತಿದೆ ಸೊ ಇಷ್ಟೆಲ್ಲ ಲೆನ್ಸ್ ಗಳನ್ನ ಇದೊಂದು ಸಂತೋಷ್ ಆಪ್ಟಿಕಲ್ಸ್ ಎಲ್ಲ ನಮ್ಮಲ್ಲೇ ಮಾಡ್ಕೊಡ್ತೀವಿ ನಮ್ದೇ ಓನ್ ವರ್ಕ್ ಮೆಷಿನ್ ಎಲ್ಲ ಇರೋದ್ರಿಂದ ಇಮಿಡಿಯೇಟ್ ನಿಮ್ಗೆ ಗ್ಲಾಸಸ್ ಎಷ್ಟು ಅವರ್ ಅಲ್ಲಿ ಮಾಡ್ಕೊಡ್ತೀರಾ ಸರ್ 1 ಅವರ್ ಬೇಕು ಅವರ್ ಇವಾಗ ಫ್ರೇಮ್ ಸೆಲೆಕ್ಟ್ ಮಾಡಿ ನಾವು ಆರ್ಡರ್ ಕೊಟ್ರೆ 1 ಅವರ್ ನಲ್ಲಿ ಮಾಡ್ಕೊಡ್ತೀವಿ ಐಪ್ ಶೋರೂಮ್ ಎದುರುಗಡೆ ಕರ್ನಾಟಕ ಬ್ಯಾಂಕ್ ಅಂತ ಲೊಕೇಶನ್ ಹಾಕಿ ಸಂತೋಷ್ ಆಪ್ಟಿಕಲ್ ಲೊಕೇಶನ್ ಹಾಕಿದ್ರು ಆರಾಮಾಗಿ ಸಿಗುತ್ತಲ್ವಾ ಸಿಗುತ್ತೆ ತುಂಬಾ ಹಳೆ ಅಂಗಡಿ ಆಗಿರೋದ್ರಿಂದ ನಿಮ್ಗೆ ಗೂಗಲ್ ಇಂದ ಹಿಡಿದು ಎಲ್ಲಾ ಕಡೆ ಗೊತ್ತಾಗುತ್ತೆ ನಿಮ್ದು ಇಲ್ಲಿ ಅರಸು ರೋಡ್ 3rd ಕ್ರಾಸ್ ರಾಜ್ಕಮಲ್ ಥಿಯೇಟರ್ ಹೋಗೋ ರೋಡಲ್ಲಿ ನಿಮ್ ಕಾರ್ನರ್ ಶಾಪ್ ಸಿಗುತ್ತೆ